ಬಾಳು ತಿಳಿವು ನಿಯಮನವು ಅಂತೆ ಅಜ್ಞಾನ ಬಂಧ ಮೋಕ್ಷ ಯಾವ ರಮೆಯ ಕಡೆಗಣ್ಣ ನೋಟಕ್ಕೆ ಎಲ್ಲ ನಡೆಯುತ್ತಿರುವುದೋ ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಬ್ರಹ್ಮರುದ್ರ ದೇವೇಂದ್ರ ಸೂರ್ಯ ಯಮಧರ್ಮ ಚಂದ್ರರಾಗಿ ಸುರರ ಗುಂಪು ಈ ಜಗದ ವಿಜಯವನ್ನು ತಿಳಿವಿಗೆಟುಕದಂಥ ಯಾವ ರಮೆಯ ಕಡೆಗಣ್ಣ ನೋಟದಾಶ್ರಯದಿ ನಡೆಯುತ್ತಿರುವುದೋ ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಧರ್ಮನಿರತ ಸಜ್ಜನರ ಪೂಜೆಯನ್ನು ಕೊಡುವ ದೇವತೆಗಳು ಸತ್ಯಧರಿವು ಧರ್ಮಾರ್ಥ ಕಾಮ ಮುಂತಾದ ಮಂಗಲವನು ಯಾವ ರಮೆಯ ಕಡೆ ಗಣ್ಣ ನೋಟದಾಶ್ರಯದಿ ನೀಡುತ್ತಿಹರೋ ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಸಹನೆಯೇ ನಿಜ ಸಖಿಯೋ ರಾತ್ರಿ ಆಗಿರುತ್ತೆ ನೋಡಿ, ಒಂದು ಸುಂದರವಾಗಿರ್ತಕ್ಕಂಥ ಗಿಳಿ ಕತ್ರೆಯಲ್ಲಿ ಕೂತಿರುತ್ತೆ. ರಾತ್ರಿ ಗಿಳಿಗಷ್ಟು ಶಕ್ತಿ ಇರುವುದಿಲ್ಲ, ನಿರ್ಬಲವಾಗಿರ್ತಕ್ಕಂಥ ಪಕ್ಷಿ ಅದು. ಅದಕ್ಕೆ ಕ್ಷಣ ಯಾರು ಹರ್ಷಿಯೂ ಕೂಡ ಪರಮ ಭಕ್ತಿಯಿಂದ ಈ ರಾಮ ಎನ್ನುವಂತಹ ಶಬ್ದದ ಅನುಸಂಧಾನವನ್ನು ಯಾರು ಮಾಡ್ತಾನೋ ಅಂತಹ ಭಕ್ತರನ್ನ ಶ್ರೀರಾಮಚಂದ್ರ ಈ ಭವಸಾಗರದಿಂದ ದಾಟಿಸಿರುತ್ತಾರೆ. ಅಷ್ಟು ಶಕ್ತಿ ಇರ್ತಕ್ಕಂಥದ್ದು ರಾಮ ಎನ್ನುವಂತಹ ಪದಕ್ಕೆ. ಯಾಕೆಂದ್ರೆ ಆ ರಕಾರ ಇದರ ಮೊದಲನೇ ಅಕ್ಷರ ರೇಪ, ಅದು ಅಗ್ನಿ ಬೀಜಾಕ್ಷರವಂತೆ. ಯಾರು ನಿತ್ಯವೂ ಕೂಡ ಬರೇ ಒಂದು ರಕಾರವನ್ನ ಭಕ್ತಿಯಿಂದ ಹೇಳಿದರೆ ಸಾಕಂತೆ. ಅಜ್ಞಾತ ಪಾಪನಾಶಕಂ ಅಂತ ಹೇಳಿದ್ದಾರೆ ಅದರ ಫಲವನ್ನ. ಅಂದ್ರೆ ನಮಗೆ ಗೊತ್ತಿಲ್ಲ ಎಷ್ಟು ಪಾಪಗಳಾಗಿರ್ತವೆ, ಆ ಎಲ್ಲ ಪಾಪಗಳು ಕೂಡ ಬರೇ ಒಂದು ರಕಾರವನ್ನ ಉಚ್ಚಾರ ಮಾಡಿದ್ರೆ ಸಾಕಂತೆ ನಾಶವಾಗುತ್ತದೆ. ಆ ರಾ ಎನ್ನುವುದು ಅಕಾರ, ಅಕಾರೋ ಭಾನು ಬೀಜಂ ಸ್ಯಾತ್ ಅಂತ ಹೇಳ್ತಾರೆ. ಈ ಅಕಾರ ಅಂತಕ್ಕಂಥದ್ದು ಸೂರ್ಯ ಬೀಜಾಕ್ಷರ. ಈ ಅಕಾರದ ಅನುಸಂಧಾನ ಮಾಡಿದರೆ ಸಾಕು, ವೇದ ಜ್ಞಾನ ಪ್ರಕಾಶಕಂ ಅಂತ ಹೇಳಿದ್ದಾರೆ. ಹಾಗೆ ಮುಂದಿರ್ತಕ್ಕಂಥದ್ದು ಮಕಾರ. ಈ ಮಕಾರ ಅಂತಕ್ಕಂಥದ್ದು ಚಂದ್ರ ಬೀಜಾಕ್ಷರ. ಈ ಚಂದ್ರನಿಗೂ ಮನಸ್ಸಿಗೂ ಬಹಳ ಹತ್ತಿರವಾಗಿರುವಂತಹ ಸಂಬಂಧ ಇದೆ. ಲಕ್ಷ್ಮೀ ಚಂದ್ರನಿಗೂ ಮನಸ್ಸಿಗೂ ಎಷ್ಟು ಹತ್ತಿರ ಸಂಬಂಧ ಅಂದ್ರೆ ನೋಡಿ, ಅದಕ್ಕೆ ಹೇಳ್ತಾರೆ ಚಂದ್ರಮಾಗ ಮನಸ್ಸೋ ಜಾತಕ ಅಂತ ಹೇಳ್ತಾರೆ. ಆ ಚಂದ್ರನಿಗೂ ಮನಸ್ಸಿಗೂ ಎಷ್ಟು ಸಂಬಂಧ ಅಂತ ಹೇಳಿದ್ರೆ ಇದು ವಿಜ್ಞಾನವೂ ಕೂಡ ಕಂಡು ಹಿಡಿದಿದೆ. ಹೇಗೆ ಅಂದ್ರೆ ನೋಡಿ, ಸಮುದ್ರದಲ್ಲಿ 85 ಭಾಗ ಸೋಡಿಯಂ ಇದೆ, 45 ಭಾಗ ಕ್ಯಾಲ್ಸಿಯಂ ಇದೆ, 40 ಭಾಗ ಪೊಟ್ಯಾಸಿಯಂ ಇದೆ. ಈ ಎಲ್ಲ ಲವಣಗಳು ಕೂಡ ಚಂದ್ರನಲ್ಲಿಯೂ ಕೂಡ ಇದೆ. ಬೆಳಗ್ಗೆ ನೋಡಿ ಹೇಳಿದ್ರೆ ಹುಣ್ಣಿಮೆಯ ದಿವಸ ಸಮುದ್ರದ ಉಬ್ಬರ ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ. ಹಾಗೆ ನಮ್ಮ ಶರೀರದಲ್ಲೂ 60% ನೀರಿದೆ. ಈ ನೀರಿನಲ್ಲೂ ಕೂಡ ಈ ಎಲ್ಲಾ ಲವಣಗಳು ಕೂಡ ಇದೆ. ಆದ್ದರಿಂದ ಹುಣ್ಣಿಮೆಯ ದಿವಸ ಮನುಷ್ಯನ ಮನಸ್ಸು ಉದ್ವೇಗಕ್ಕೆ ಒಳಗಾಗ್ತದೆ. ಇದು ನಮಗೆ ಸಾಮಾನ್ಯರಿಗೆ ಗಮನಕ್ಕೆ ಬರೋದಿಲ್ಲ. ಈ ಹುಚ್ಚರು ನೋಡಿದ್ರೆ ಗೊತ್ತಾಗ್ತದೆ, ಹುಚ್ಚರಿಗೆ ಹುಣ್ಣಿಮೆ ದಿವಸ ಹುಚ್ಚು ಜಾಸ್ತಿ ಆಗ್ತದೆ. ಯಾಕೆ ಅಂದ್ರೆ ಇದಕ್ಕೆ ಎಂದು ಕಂಡುಹಿಡಿದಿದ್ದಾರೆ. ಅಂದ್ರೆ ಆ ಚಂದ್ರನಿಗೂ ಮನಸ್ಸಿಗೂ ಎಷ್ಟು ಹತ್ತಿರದ ಸಂಬಂಧ ಅಂತ. ಈ ಮಕಾರವನ್ನ ಯಾರು ಅನುಸಂಧಾನ ಮಾಡ್ತಾನೋ ಅವನಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಯಾರಿಗೆ ಶ್ರೀರಾಮನನ್ನು ಬಿಟ್ಟು ಜಗತ್ತಿನಲ್ಲಿ ಇನ್ನೊಂದು ವಸ್ತು ಇದೆ.
ರಾಮ ಎಂದಾಕ್ಷರವೇ ಕಣ್ಣುಗಳಲ್ಲಿ ಯಾರಿಗೆ ಆನಂದ ಬಾಷ್ಪಗಳು ಹರಿತದೆ, ಯಾರ ರಕ್ತದ ಕಣಕಣಗಳು ಕೂಡ ರಾಮ 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 ಅಂತ ಹೇಳ್ತಾ ಇರ್ತದೆ. ರಾಮ ಎಂದಾಕ್ಷರವೇ ಯಾರ ಮೈನ ರೋಮ ನಿಮಿರಿ ನಿಂತದೆ. ಅಂತಹ ರಾಮನ ಭಕ್ತರು ಕೇಳಿ ರಾಮನಾಮದ ಮಹಿಮೆಯನ್ನು ತಾವು